ನಮಸ್ತೆ, ನಾನು ನಿಮ್ಮ ಪದ್ಮ. ನಾವು ಕಳೆದ ಸಂಚಿಕೆಯಲ್ಲಿ ನಾನು ಮಾತಾಡ್ದಂಗೆ ಕೆಲವೊಬ್ರು ನೀವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಾ. ಮತ್ತೆ ಇನ್ನು ಹೆಚ್ಚಿನ ಆಪ್ತ ಸಮಾಲೋಚನೆ ವಿಷಯಗಳ ಸಂಬಂಧಪಟ್ಟಂಗೆ ಹೇಳಲಿಕ್ಕೆ ಮಾತಾಡಿದ್ದೀರಾ. ಜೊತೆಗೆ ಇದು ತುಂಬಾ ವ್ಯಕ್ತಿಗತ ಅಲ್ವಾ ಅಂತಲೂ ಸಹ ಇದೆ. ನಿಮ್ಮ ವ್ಯಕ್ತಿಗತ ಅನ್ನೋಂಥ ಪ್ರಶ್ನೆಗೆ ನಾನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ನಿಜವಾಗ್ಲೂ ಈ ಆಪ್ತ ಸಮಾಲೋಚನೆ ಅನ್ನುವಂಥದ್ದು ವ್ಯಕ್ತಿಗತವಾಗಿರ್ತಕ್ಕಂಥದ್ದು ವಿಷಯನೇ. ಯಾಕೆಂದ್ರೆ ಒಂದು ವ್ಯಕ್ತಿಗಿರ್ತಕ್ಕಂತಹ ಎಷ್ಟೋ ಸಮಸ್ಯೆಗಳಿರ್ಬೋದು ಅಥವಾ ಏನು ಸನ್ನಿವೇಶಗಳಿರ್ಬೋದು, ಇನ್ನೊಂದು ವ್ಯಕ್ತಿಗೆ ಅದೇ ರೀತಿ ಇರುತ್ತಂತ ಹೇಳಿಕ್ಕಾಗಲ್ಲ. ಮತ್ತು ವ್ಯಕ್ತಿಗತವಾಗಿನೇ ಇರ್ತದೆ ಅದು. ಯಾಕಂದ್ರೆ ಅದು ಆ ವ್ಯಕ್ತಿಗೆ ಸಂಬಂಧಪಟ್ಟಂಗಾಗಿರ್ತದೆ. ಆ ವ್ಯಕ್ತಿಯದು ಏನೇ ಸಮಸ್ಯೆಗಳಿರ್ಬೋದು, ಸನ್ನಿವೇಶಗಳಿರ್ಬೋದು, ಅಥವಾ ಏನಾದ್ರೂ ಒಂದು ಗೌಪ್ಯತೆ ಕಾಪಾಡುವಂತಹ ಒಂದು ವಿಷಯಗಳೇ ಇರ್ಬೋದು, ಅದು ಆ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಆ ವ್ಯಕ್ತಿಯ ಒಂದು ಯಾವುದೇ ಒಂದು ಒಪ್ಪಿಗೆ ಇಲ್ದೇನೆ ಅಥವಾ ವ್ಯಕ್ತಿಯ ಒಂದು ನಾವು ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಯಾವುದೇ ಮಾಹಿತಿ ಕೊಡದೇನೆ ನಾವು ಬೇರೆಯವ್ರಿಗೆ ಹೇಳುವ ಹಾಗಿಲ್ಲ. ಹಾಗಾಗಿ ಇದು ಆಪ್ತ ಸಮಾಲೋಚನೆ ಅನ್ನುವಂಥದ್ದು ಅಥವಾ ಕೆಲವೊಂದು ಸಮಸ್ಯೆಗಳು ಅನ್ನುವಂಥದ್ದು ವ್ಯಕ್ತಿಗತವಾಗಿ ಇರ್ತದೆ. ಕೆಲವೊಮ್ಮೆ ಗಂಭೀರವಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ಬರ್ತದೆ ಮತ್ತು ಒಂದು ಸಮಸ್ಯೆಗಳು ಮತ್ತು ಸನ್ನಿವೇಶಗಳು ಸಹ ನಮ್ಮ ಜೀವನದಲ್ಲಿ ಎದುರಾಗ್ತದೆ. ಅಂತ ಒಂದು ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆಗಳು ಸನ್ನಿವೇಶಗಳು ಎದುರಾಗಿದ್ದಾಗ ನಾವು ಅದನ್ನ ಅಷ್ಟಕ್ಕೆ ಬಿಡದೇನೆ ಅದ್ರ ಕಡೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಈ ತರ ಒಂದು ಸಮಾಲೋಚನೆ ಬರೀ ಕೌಟುಂಬಿಕ ಮಾತ್ರಣ ಅಥವಾ ಬೇರೆ ಏನು ಕೆಲಸ ಮಾಡೋರಿಗೆ ಮಾತ್ರಣ ಅಂತ ನಾವು ನೋಡ್ತಾ ಇದ್ರೆ ಅದು ಅಷ್ಟಕ್ಕೆ ಮಾತ್ರ ನಿಲ್ಲಿಸಲಿಲ್ಲ. ಬೇರೆ ಬೇರೆಯವ್ರಿಗೂ ಸಹ ನಾವು ಆಪ್ತ ಸಮಾಲೋಚನೆಯ ಅವಶ್ಯಕತೆ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಒಂದು ಕೌಟುಂಬಿಕ ಅಂತ ನಾವು ಬಂದಾಗೆ ಸಂಬಂಧಗಳಲ್ಲಿ ಬೇರೆ ಬೇರೆ ಆಗೋದ್ರಲ್ಲಿ ಇರ್ಬೋದು, ಅಥವಾ ಪರಸ್ಪರ ಸಂಘರ್ಷ ಇರ್ಬೋದು, ಅಥವಾ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳಂಗಿಲ್ಲ ಅನ್ನೋದಿರ್ಬೋದು, ಕುಟುಂಬಗಳಲ್ಲಿ ಕಲಹ ಇರ್ಬೋದು. ಈ ತರ ಸಹ ನಾವು ಕುಟುಂಬದಲ್ಲಿ ನೋಡ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಮತ್ತೆ ಬೇರೆ ಅಂತ ನೋಡಿದಾಗೆ ಈ ತರ ಒಂದು ದೈಹಿಕವಾಗಿ ಯಾರು ಹಿಂಸೆ ಮಾಡ್ತಾ ಇದ್ದಾರೆ, ಸೊ ಮಾನಸಿಕವಾಗಿ ನಿಂದನೆ ಮಾಡ್ತಾ ಇದ್ದಾರೆ, ಅದನ್ನ ತಡ್ಕೊಳ್ಳುವಂಥದ್ದು ಶಕ್ತಿ ನನ್ನ ಹತ್ರ ಇಲ್ಲ ಅಂತಂದಾಗ ಸಹ ಭಾವನೆಗಳು ಅಂತ ಬಂದಾಗೆ ಒಂದ್ ಕಡೆ ನಿಂದನೆ ಅಂತ ಹೇಳ್ತೀವಿ. ಆ ನಿಂದನೆ ಯಾವುದೋ ಒಂದು ವ್ಯಕ್ತಿಗೆ ಆಗ್ತಾ ಇದೆ ಅಂತಂದಾಗೆ ಕೆಲವೊಂದ್ಸರಿ ಒಂದು ವ್ಯಕ್ತಿಗೆ ಕೋಪ ಬರ್ತದೆ, ಅಳು ಬರ್ತದೆ, ಒಂಟಿತನದ ಒಂದು ಭಾವನೆ ಕಾಡ್ತದೆ. ಅವಾಗೆ ಅವ್ರಿಗೆ ಯಾರೋ ಒಬ್ರು ನನ್ನ ಜೊತೆ ಮಾತಾಡ್ಬೇಕು, ನನ್ನ ಜೊತೆ ಇರ್ಬೇಕಾಗಿತ್ತು ಅನ್ನೋಂಥ ಒಂದು ಮನಸ್ಥಿತಿ ಆ ವ್ಯಕ್ತಿ ಹತ್ರ ಬಂದಾಗೆ ಆ ವ್ಯಕ್ತಿಗೆ ಆಪ್ತ ಸಮಾಲೋಚನೆ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ತರದ ಒಂಟಿತನ ಒಂದು ಪರಿಸ್ಥಿತಿ ಅಂತ ಬಂದಾಗೆ ಸುಮಾರು ಜನ ಬೇರೆ ಬೇರೆ ವಿಚಾರಗಳಿಗೆ ಯೋಚನೆ ಮಾಡ್ತಾರೆ. ನನ್ನಿಂದ ಏನ್ ಸಾಧ್ಯ ಇದೆ ಮಾಡ್ಲಿಕ್ಕೆ, ಅಥವಾ ನನ್ಗೆ ಯಾರು ಬೆಂಬಲ ಮಾಡೋರು ಯಾರು ಇಲ್ಲ, ಜೊತೆಗೆ ಈ ಒಂಟಿತನ ಒಂದು ಜೀವನವನ್ನ ನಾನು ಎಷ್ಟು ದಿವಸ ಅಂತ ನಾನು ಸಾಗಿಸ್ಬೇಕು, ಒಬ್ರೇ ಅಥವಾ ಒಬ್ಳೆ ಅಥವಾ ಒಬ್ಬನೇ, ಈ ತರ ಒಂದು ಬೇರೆ ಬೇರೆ ತರದ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ನಿರ್ಧಾರಗಳು ಬಂದಾಗೆ ಅವರು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ನಿರ್ಧಾರವನ್ನು ತಗೊಳ್ಳುವಂತ ಸಾಧ್ಯತೆ ಸಹ ಇರ್ತದೆ. ಮುಖ್ಯವಾಗಿ ಬೇಕಾಗೋದೇ ನಾವು ಆಪ್ತ ಸಮಾಲೋಚನೆ ಅಂತ ಹೇಳ್ತೇವೆ. ಮತ್ತೊಂದ್ ಕಡೆ ಲಿಂಗ ಚಿಂತೆ ಅಂತ ಹೇಳ್ತೇವೆ. ಅಂದ್ರೆ ಒಂದು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಅವ್ರು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ವೈದ್ಯರೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಅಂತ ನೋಡಿದಾಗ ಅವ್ರದ್ದು ಭಾವನೆಗಳು ಒಂದೊಂದ್ಸರಿ ಹುಡುಗ ಇದ್ರೆಗಿನ ಹುಡುಗಿ ತರದ ಭಾವನೆಗಳು ಅವ್ರ ಮನಸ್ಸಲ್ಲಿ ಒಯ್ದಾಡ್ತಿರುತ್ತೆ. ಸೊ ಆ ಭಾವನೆಗಳನ್ನ ಹಂಚ್ಕೊಳ್ಳಕ್ಕೂ ಯಾರು ಅವ್ರಿಗೆ ಸರಿಯಾಗ್ತಕ್ಕಂತಹ ಒಂದು ವ್ಯಕ್ತಿಗಳು ಸಿಗದೆ ಇದ್ದಾಗೆ ತುಂಬಾನೇ ಒತ್ತಡಕ್ಕೊಳಗಾಗ್ತಾರೆ. ಹಂಗೇನೆ ಒಂದು ಹುಡುಗಿ ನೋಡ್ಲಿಕ್ಕೆ ತರ ಇದ್ರೂ ಸಹಿತ ಅವಳಲ್ಲಿರ್ತಕ್ಕಂಥ ಎಷ್ಟೋ ಒಂದು ಭಾವನೆಗಳು ಹುಡುಗರ ತರ ಆಕ್ಟಿವ್ ಆಗಿರುತ್ತೆ. ಅವಾಗೆ ಆ ಹುಡುಗನ ಇಷ್ಟಪಡಂಗಿಲ್ಲ, ಅವಾಗೆ ಹುಡುಗಿನೇ ಇಷ್ಟಪಡ್ತಾಳೆ. ಅಂದ್ರೆ ಈ ತರದ ಒಂದು ಜೆಂಡರ್ ಅಲ್ಲೂ ಸಹ ನಾವು ಈ ತರದ ಒಂದು ಭಾವನೆಗಳ ಒಂದು ತುಡಿತನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅಂದಾಗೂ ಸಹ ನಾವು ಆಪ್ತ ಸಮಾಲೋಚನೆಗೆ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ಬೇಕು ಅಂದ್ರೆ ಒಂದು ಸಾವು. ಸೊ ಕೆಲವೊಂದು ಸರಿ ನಮ್ಗೆ ಹತ್ತಿರವಾದಂಥವ್ರು ಅಥವಾ ನಮ್ಗೆ ತುಂಬಾನೇ ಬೇಕಾಗಿರ್ತಕ್ಕಂಥವ್ರು ಅಥವಾ ನನ್ನ ಸಂಬಂಧಿ ಅಥವಾ ನನ್ನ ಒಂದು ಒಡನಾಡಿ ಅಥವಾ ನನ್ನ ಒಂದು ಆತ್ಮೀಯ ಈ ತರ ಯಾರಾದ್ರೂ ಸಾವಾದಾಗ ನಮ್ಗೆ ಒಂದು ಆತಂಕ ಶುರುವಾಗ್ತದೆ. ಮತ್ತೆ ಬೇರೆ ಯಾರಾದ್ರೂ ಕಳ್ಕೊಂಡ್ಬಿಡ್ತೀನಿ ಅಂತ ಒಂದು ಭಯ ಶುರುವಾಗುತ್ತೆ. ಅಂತ ಟೈಮಲ್ಲೂ ಸಹ ಒಂದು ಖಿನ್ನತೆಗೊಳಗಾಗ್ತೇವೆ. ಮತ್ತೆ ನಮ್ಗೇನು ಒಂದು ಆ ದಿನದ ಒಂದು
ದಿನಾಂಕ ಇರ್ಬೋದು, ಅಥವಾ ವಾರ ಇರ್ಬೋದು, ಅಥವಾ ಸಮಯ ಇರ್ಬೋದು, ಅಥವಾ ಆ ಒಂದು ಕಳೆದ ವರ್ಷಗಳು ಆಗಿದ್ರು ಸಹಿತ ಆ ತರದ ಒಂದು ಸನ್ನಿವೇಶ ಅಂತ ಯಾವುದೋ ಒಂದು ನೋಡಿದಾಗ ತುಂಬಾ ಆತಂಕ ಒಳಗೊಂಡ್ಬಿಡ್ತೇವೆ. ಯಾಕಂತ ಒತ್ತಡಗಳು ಸಹ ಬೇರೆ ಬೇರೆ ಇರುತ್ತೆ. ಕೆಲವೊಂದು ಸರಿ ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಮನೆ ಕೆಲಸ ಮಾಡ್ಕೊಂಡು ಜೊತೆಗೆ ಮನೆಯಲ್ಲಿ ಯಾರೋ ದೊಡ್ಡವರು ಹಿರಿಯರು ಇರ್ತಾರೆ, ಅವ್ರಿಗೂ ಒಂದು ದೈಹಿಕವಾಗಿರ್ತಕ್ಕಂಥ ಒಂದು ಮಾನಸಿಕವಾಗಿರ್ತಕ್ಕಂಥ ಆರೈಕೆ ಮಾಡ್ತಾ ಮಾಡ್ತಾ ಅವರು ಸಹ ಒಂದು ಖಿನ್ನತೆಗೊಳಗಾಗ್ತಾರೆ. ಅವ್ರಿಗೂ ಎಲ್ಲೋ ಒಂಥರ ಅದು ಒಂದು ಆ ತಮ್ಮ ಒಂದು ಒತ್ತಡವನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ತಾ ಇರೋದಷ್ಟೇ, ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಕುಟುಂಬದವ್ರ ಜೊತೆಗೆ ಹಂಚ್ಕೊಬೇಕು, ಅಥವಾ ಕುಟುಂಬದಲ್ಲಿ ಆಗಿರ್ತಕ್ಕಂತಹ ಈ ತರದ ಒಂದು ಕೆಲವೊಂದು ಬದಲಾವಣೆಗಳು ಏನೋ ಆಗ್ತಾ ಇದೆ ನನ್ನ ಕುಟುಂಬದಲ್ಲಿ, ಅಥವಾ ನಮ್ಮ ಒಂದು ಮನೆಯವರಲ್ಲಿ ಏನೋ ಒಂದು ಮನಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ ಅಂತ ನಮ್ಗೆ ಅನಿಸಿದಾಗ ನಾವು ತಡ ಮಾಡ್ದೇನೆ ಸ್ವಲ್ಪ ಗಮನ ಕೊಟ್ಟು ನಾವು ನಮ್ಮ ಮನೆಯವ್ರ ಜೊತೆ ನಿಂತ್ಕೊಂಡಾಗ ಎಷ್ಟೋ ಒಂದು ಮುಂದೆ ಆಗ್ತಕ್ಕಂಥ ಎಷ್ಟೋ ಗಂಭೀರ ಸನ್ನಿವೇಶಗಳನ್ನ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೇನೆ. ಕೆಲವೊಂದ್ಸಲಿ ನಾವು ಎಷ್ಟೋ ವಿಚಾರಗಳನ್ನ ಮಾತಾಡ್ತೇವೆ. ಕೆಲವೊಬ್ಬರು ಈ ಒಂದು ಒತ್ತಡಗಳಿಗೆ ಅಥವಾ ಟೆನ್ಷನ್ ಅಂತ ಹೇಳ್ತಾರೆ, ಇಲ್ಲ ನನ್ಗೆ ಟೆನ್ಷನ್ ಆಗ್ಬಿಟ್ರೆ ನಾನು ಏನೋ ಒಂದು ಅಭ್ಯಾಸ ಮಾಡ್ಕೊಳ್ಬೇಕಂತ ಅನ್ಸುತ್ತೆ. ಉದಾಹರಣೆಗೆ ಡ್ರಿಂಕ್ಸ್ ಮಾಡೋದಿರ್ಬೋದು, ಸ್ಮೋಕ್ ಮಾಡೋದಿರ್ಬೋದು, ಅಥವಾ ಬೇಗನೆ ಕೋಪ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ತುಂಬಾನೇ ಡಿಸ್ಟರ್ಬ್ ಆಗಿ ಒಂಟಿಯಾಗಿ ಕುತ್ಕೊಳ್ಬೇಕಂತ ಅನ್ಬೋದು. ಈ ತರದ ಒಂದು ಅಭ್ಯಾಸಗಳಿಗೆ ಅವರು ಒಳಗಾಗ್ಬಿಡ್ತಾರೆ. ಅವ್ರ ಜೊತೆಗೆ ಆಪ್ತ ಸಮಾಲೋಚನೆಯಲ್ಲಿ ಅವ್ರಿಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಅವ್ರಿಗೆ ಸರಿಯಾದಂತ ಒಂದು ಮಾರ್ಗದರ್ಶನ ಮಾಡೋದ್ರಿಂದ ಸೊ ಅದರಿಂದ ಸಹ ಕೆಲವೊಂದು ಜನ ಆಚೆ ಬರ್ಲಿಕ್ಕೆ ಸಹ ಸಹಾಯ ಆಗುತ್ತೆ. ಇಷ್ಟೆಲ್ಲ ವಿಷಯಗಳನ್ನ ನಾನು ಹೇಳಿದ್ದೇನೆ. ಅದ್ರಲ್ಲಿ ಇದಕ್ಕಿಂತ ಇನ್ನೂ ಎಷ್ಟೋ ವಿಷಯಗಳಿರ್ತವೆ. ನಾನು ಸ್ವಲ್ಪವಾಗಿ ಈ ತರ ವಿಷಯಗಳು ನೋಡಿದಂಥದ್ದು, ಮಾತಾಡಿರ್ತಕ್ಕಂಥದ್ದು, ಬೇರೆಯವರು ಹೇಳಿರ್ತಕ್ಕಂಥದ್ದು ನಾನು ಕೇಳಿದಾಗ ಈ ತರ ಮಾತನ್ನು ಹಂಚ್ಕೊಳ್ಳಿಕ್ಕಾಗಿದೆ. ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿಯವರೆಗೂ ನಿಮ್ಮ ಪದ್ಮ.